ಓಕೆ, ನಿಮ್ಗೆ ಇದರಲ್ಲಿ ಲಾಸ್ ಆಗಿದೆ ಹಂಗಾದ್ರೆ? ಲಾಸ್ ಅನ್ನೋದು ಆಗಿಲ್ಲ, ಲಾಭನೇ ಆಗಿದೆ. ಈ ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋದಿಲ್ಲ. ಒಂದ್ ಕಬ್ಬಿಗೆ ಈಗ ಇಷ್ಟು ವರ್ಷ 20 ರೂಪೀಸ್ ಇತ್ತು, ಈಗ 25 ಮಾಡಿದೀವಿ. 25 ಮಾಡಿದ್ರೆ ಶುಗರ್ 12,000, ಒಂದ್ 20,000 ರೂಪಾಯಿ ಒಳಗೆ. ಅದು ಬೆಟರ್. ಫ್ರೆಂಡ್ಸ್, ತುಂಬಾ ಜನಕ್ಕೆ ಇದೊಂದು ಹೆಲ್ಪ್ಫುಲ್ ಆಗುವಂತ ವಿಡಿಯೋ. ಯಾಕಪ್ಪ ಅಂತ ಅಂದ್ರೆ ತುಂಬಾ ಜನ ಬಿಸ್ನೆಸ್ ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತೀರಾ. ಅದ್ರಾಗೂ ಕೂಡ ಈ ಒಂದು ಕಬ್ಬಿನ ಬಿಸ್ನೆಸ್ ಮಾಡ್ಬೇಕಂತ ತುಂಬಾ ಜನ ಆಸೆ ಇಟ್ಕೊಂಡಿರ್ತೀರಾ. ಬಟ್ ಎಷ್ಟು ಲಾಭ ಆಗುತ್ತೆ, ಎಷ್ಟು ಕಷ್ಟ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮುನ್ನಾ ಶುಗರ್ ಕೇನ್ ಅಂತ, ಶಿವಮೊಗ್ಗನೇ. ಹೌದು, ನಿಮಗೆ ಬಿಸ್ನೆಸ್ ಮಾಡ್ಬೇಕಂತ ಇದೇ ಯಾವಾಗ ಮೈಂಡ್ ಅಲ್ಲಿ ಬಂತು? ಇದು ನಾನ್ ಮಾಡಕತ್ತಿ 27 ಇಯರ್ಸ್ ಆಯ್ತು. 27 ಅಂದ್ರೆ ನಿಮಗೆ ಕಬ್ಬಿನ ಬಿಸ್ನೆಸ್ ಮಾಡ್ಬೇಕಂತ ಮೈಂಡ್ ಅಲ್ಲಿ ಏನಕ್ಕೆ ಬಂತು? ಮೈಂಡ್ ಅಲ್ಲಿ ಏನಿಲ್ಲ, ಸುಮ್ಮನೆ ಮಾಡ್ಬೇಕು ಅಂತ ಮಾಡಿದ್ವಿ. ಆಮೇಲೆ ನೋಡ್ರೆ ಇದು ಬಂದು ಇಲ್ಲಿ ಸೆಟ್ಲ್ ಆದ್ವಿ. 27 ಇಯರ್ ಆಯ್ತು. 27 ಇಯರ್ ಇಂದ ಇಲ್ಲಿ ಈ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಹೌದು. ನಿಮಗೆ ಇದರಲ್ಲಿ ಯಾವ್ದೇ ರೀತಿ ಲಾಸ್ ಲಾಭ ಅಂತ ಆಗಿದೆಯಾ? ಏನ್ ದೇವ್ರದಿಂದ ಎಲ್ಲ ತಲೆ ಬಿಸಿ ಏನಿಲ್ಲ. ಎಷ್ಟೇ ಕೊಟ್ರು ದೇವ್ರು ಆರಾಮಾಗಿದ್ದೀವಿ. ಇನ್ ಮೋಸ ಏನಿಲ್ಲ ಬಿಸ್ನೆಸ್ ಅಲ್ಲಿ? ಮೋಸ ಏನಿಲ್ಲ, ಸ್ವಲ್ಪ ಕಷ್ಟ ಜಾಸ್ತಿ ಆಗತ್ತೆ. ಕಷ್ಟ ಇದೆ. ಬೆಳಿಗ್ಗೆ ಮಾರ್ನಿಂಗ್ ಎಷ್ಟೊತ್ತಿಗೆ? ಮಾರ್ನಿಂಗ್ ಬೆಳಿಗ್ಗೆ 8 o'clock. 8 o'clock 8 o'clock ಇಂದ 9 o'clock ರೆಡಿ ಆಗ. ಮತ್ತೆ ಈ ತರ ಕಬ್ಬೆಲ್ಲ ನೀವು ತಗೊಂಡ್ಬರ್ತೀರಲ್ಲ, ನೀವೇನಾದ್ರೂ ಹೋಗ್ತೀರಾ ಗದ್ದೆಗೆ? ನಾನೇ ಡಿಸ್ಟ್ರಿಬ್ಯೂಟರ್. ನೀವೇನಾ? ಇವಾಗ ಬೇರೆ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡ್ರೆ ಅವ್ರು ಹೋಗಿ ತರಬೇಕಾ, ಇಲ್ಲ ಅವ್ರಿಗೆ ಬೇರೆ ಯಾರಾದ್ರೂ? ಅವ್ರ ತರಕಾಲ ನಾವೇ ಅವ್ರಿಗೆ ಕೊಡ್ಬೇಕು. ನೀವೇ ಅವ್ರಿಗೆ ಕೊಡ್ಬೇಕಾ? ಅಂದ್ರೆ ನೀವೇ ಎಲ್ಲ ಇವಾಗ ಪ್ರತಿಯೊಂದು ಆಲ್ ರೌಂಡ್ ನೀವೇ ಹಂಗಂದ್ರೆ? ಇಲ್ಲಿ ನಾನ್ ಬಿಟ್ರೆ ನಮ್ ತಮ್ಮ ಇರ್ತಾನೆ. ನಮ್ ತಮ್ಮ ಬಿಟ್ಟಾದ್ಮೇಲೆ ನಾವು ಕಬ್ಬಿಗೆ ಹೋಗ್ತೀವಿ, ಗದ್ದೆಗೆ, ಫ್ಲಾಟ್ ಗಳು ಹೋಗಿ ನೋಡ್ಕೊಂತೀವಿ. ಹೋಗಿ ನೋಡ್ಕೊಂಡ್ ಬರ್ತೀರಾ? ಹೋಗಿ ನೋಡ್ಕೊಂಡು ರೇಟ್ ಮಾತಾಡ್ಕೊಂಡು ಈ ತರ? ಈಗೆಲ್ಲ ಹೋಗಿ ನೋಡೋದಿಲ್ಲ, ಬರೇ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲೇ ಎಲ್ಲ. ಈಗ ಪ್ರತಿಯೊಂದು ಅಂಗಡಿಗೆ ನೀವೇ ಕಳಿಸ್ತಾ ಇದ್ದೀರಾ? ಹೌದು. ಬಟ್ ಇವಾಗ ಆತರ ಆಗದೆ ಇರೋರು ಇರ್ತಾರೆ. ನಾನು ನಮ್ ಸೌಕರ್ ಒಬ್ರು ಇದ್ರು ಪಿನ್ಪೇಟೆಯಲ್ಲಿ. ಈಗ ಕೆಲವೊಬ್ರಿಗೆ ತುಂಬಾ ಜನಕ್ಕೆ ಈಗ ಕಬ್ಬನ್ನ ತಗೊಂಬರಕ್ ಆಗೋದಿಲ್ಲ. ಅವರೆಲ್ಲ ಏನ್ ಮಾಡ್ಬೇಕು? ಅವರೆಲ್ಲ ಯಾವ ತರ ತರ್ಸ್ಕೋಬೇಕು? ನಮ್ಮ ಹತ್ರ ತಗೊಂಬೇಕಷ್ಟೇ. ಅವ್ರು ಹೆವಿ ತಗೊಂಬರಕ್ ಆಗಲ್ಲ. ಈಗ ಲೋಡ್ ಗಟ್ಲೆ ಅವರಿಗೆ ತಂದು ವ್ಯವಹಾರ ಮಾಡಕ್ ಆಗಲ್ಲ. ಸಿಂಪಲ್ ಆಗಿ ನಾವು ಬಂದಾದ್ಮೇಲೆ 10, 15, 20 ಕಟ್ ಅಂತ ತಗೊಂಡು ವ್ಯಾಪಾರ ಮಾಡ್ಕೊಂತಾರೆ. ಹೌದಾ? ಹಂಗಂದ್ರೆ ವರ್ಷದಲ್ಲಿ ಎಷ್ಟು ತಿಂಗಳು ಈ ಒಂದು ಬಿಸ್ನೆಸ್ ಇರುತ್ತೆ? ಈ ಮೂಮೆಂಟಿಗೆ, ಈ ವೆದರ್ ಮೂಮೆಂಟಿಗೆ ವರ್ಷಕ್ಕೆ ಹೆಂಗೆ ಮಾಡ್ರು ಒಂದ್ 8 ಮಂತ್ ಬಿಸ್ನೆಸ್ ಇದ್ದೇ ಇರತ್ತೆ. 8 to 10 ಇದ್ದೇ ಇರತ್ತೆ. ಒಂದ್ 2 months ಸ್ವಲ್ಪ ಕೋಲ್ಡ್ ವೆದರ್, ಸ್ವಲ್ಪ ಅವಾಗ ಸ್ವಲ್ಪ. ಈಗ ಈ ಮೂಮೆಂಟಿಗೆ ಸ್ವಲ್ಪ ಜಾಂಡಿಸ್ ಪೇಷಂಟ್ಗಳು ಬರ್ತಾವ. ಹೌದಾ? ಶುಗರ್ ಕೇನ್ ಬೇಕೇ ಬೇಕು ಅಂತ. ಅಂದ್ರೆ ನಾವ್ ಯಾವ ಒಂದು ಪ್ಲೇಸ್ ಅಲ್ಲಿ ಈ ಒಂದು ಅಂಗಡಿಯನ್ನ ಇಟ್ರೆ ಲಾಭ ಹೆಚ್ಚಿಗೆ ಆಗುತ್ತೆ? ಲಾಭ ಹೆಚ್ಚಿಗೆ ಇಲ್ಲ, ಕಷ್ಟ ಜಾಸ್ತಿ ಆಗತ್ತೆ ಅಷ್ಟೇ. ಒಟ್ಟು ಲಾಭ ನಾವು ಕಷ್ಟಪಟ್ಟಷ್ಟು ಲಾಭ ಜಾಸ್ತಿ. ಅಂದ್ರೆ ಯಾವ ತರ ಪ್ಲೇಸ್ ಅಲ್ಲಿ ಇಟ್ರೆ ನಮಗೆ ಬೆಟರ್? ಕಸ್ಟಮರ್ ಪಬ್ಲಿಕ್ ಇರೋ ಜಾಗ, ಪಬ್ಲಿಕ್ ಇರ್ಬೇಕು, 4 ಜನ ಸುತ್ತಮುತ್ತ ತಿರ್ಗಾಡ್ಬೇಕು ಅಂತ ಜಾಗದಲ್ಲಿ ಇದ್ರೆ ಬಿಸ್ನೆಸ್ ಆಗತ್ತೆ. ಆ ತರ ಜಾಗದಲ್ಲಿ ಇದ್ರೆ ಬಿಸ್ನೆಸ್ ಆಗುತ್ತೆ. ಓಕೆ, ನಿಮ್ಗೆ ಇದರಲ್ಲಿ ಲಾಸ್ ಆಗಿದೆ ಹಂಗಾದ್ರೆ? ಲಾಸ್ ಅನ್ನೋದು ಆಗಿಲ್ಲ, ಲಾಭನೇ ಆಗಿದೆ. ಈ ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋದಿಲ್ಲ, ಲಾಭನೇ ಜಾಸ್ತಿ ಅಲ್ವಾ? ಬಟ್ ನೀವು ಒಂದ್ ಕಪ್ಪಿಗೆ ಎಷ್ಟು ರೂಪಾಯಿ ತಗೊಂತೀರಾ? ಒಂದ್ ಕಬ್ಬಿಗೆ ಈಗ ಇಷ್ಟು ವರ್ಷ 20 ರೂಪೀಸ್ ಇತ್ತು, ಈಗ 25 ಮಾಡಿದೀವಿ. 25 ಮಾಡಿದ್ದೀರಾ? ಶುಗರ್ ಕೇನ್ ರೈಟ್ ಎಲ್ಲ ಜಾಸ್ತಿ ಆಗಿದೆ ಈಗ. ಹಂಗಾಗಿ 25 ಮಾಡಿದ್ದೀರಾ? ನಿಮ್ಮಲ್ಲಿ ಶುಗರ್ ಮತ್ತೆ ಶುಗರ್ ಲೆಸ್ ಸಿಗುತ್ತಾ? ಶುಗರ್ ಲೆಸ್ ಬರಲ್ಲ, ಐಸ್ ಲೆಸ್, ಐಸ್ ಎರಡೆ. ಐಸ್ ಎರಡೆ. ಐಸ್ ಹಾಕಿದ್ದು 20, ವಿತೌಟ್ ಐಸ್ ಆದ್ರೆ 25 ಮಾಡ್ತೀವಿ. ಬಟ್ ಹಳೆ ಗಿರಾಕಿ ಮಾಮೂಲಿ ಇಸ್ಕೊಂತೀವಿ. ಇವಾಗ 20,000 ರೂಪಾಯಿಂದ ನಾ ಬಿಸ್ನೆಸ್ ಮಾಡ್ಬೇಕು ಅಂತ 20,000 ರೂಪಾಯಿ ಈಗೆಲ್ಲ ಆಗಲ್ಲ. ಬರೀ ಮಿಷಿನಿಗೆ, ಮೋಟರ್ಗೆ 8 to 90,000 ರೂಪೀಸ್ ಬರೀ ಮಿಷಿನಿಗೆ ಬೇಕೀಗ. 90,000? ಇಲ್ಲ, ಈ ತರ ಮಿಷಿನ್ ಇಡಕ್ಕೆ ಮಾಮೂಲಿ ಚೈನಾ ಮಿಷಿನ್ ಗಳೆಲ್ಲ ಬೇಕಂದ್ರೆ ಅದು ಬೇರೆ. ಅಲ್ಲ, ಬರೀ 90,000 ಇಲ್ಲ ಜಾಸ್ತಿ ಇದೆಯಾ? ಜಾಸ್ತಿನೇ. ನಾವು ಬಿಸ್ನೆಸ್ ಮಾಡಿದಷ್ಟು. ಈ ಒಂದು ಮಿಷನ್ ಎಷ್ಟಿದೆ? ಈ ಒಂದು ಮಿಷನ್ ಅಮೌಂಟ್ ಎಷ್ಟಿದೆ? ಈ ಮಿಷಿನಿಗೆ ನಾನು 2017 ತಗೊಂಡಿದ್ದು. 47 ಇತ್ತು, 1000 ರೂಪಾಯಿ ಬರೀ ಇಷ್ಟಕ್ಕೆ. ಈಗೆಲ್ಲ ಜಾಸ್ತಿ ಇದೆ. ಈಗೆಲ್ಲ ಜಾಸ್ತಿ ಆಗಿದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಬಹಳ ಇದೆ. ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಈಗ ಒಂದು ಬಿಸ್ನೆಸ್ ಮಾಡಿ ಈ ತರ ಸ್ಟಾಲ್ ಮಾಡೋದು ಮಿನಿಮಮ್ 1 ಲಕ್ಷ ಹತ್ತತ್ರ ಬೇಕೇ ಬೇಕು. 1 ಲಕ್ಷ ಅಂತೂ ಬೇಕೇ. ಮೋಟ್ರು, ಮಿಷಿನು ಎಲ್ಲ ಪ್ರತಿಯೊಂದಕ್ಕೂ 1 ಲಕ್ಷ ಅಂತೂ ಆಗುತ್ತೆ. ಮತ್ತೆ ಇದಕ್ಕೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ? ಕಬ್ಬನ್ನು ತರಿಸ್ಕೋಬೇಕಪ್ಪ, ಅದು ಅವ್ರು ಎಷ್ಟು ಯೂಸ್ ಮಾಡಿ, ಎಷ್ಟು ಅವರು ಖರ್ಚು ಮಾಡ್ಕೊಂಡು ಅವ್ರ ಮೇಲೆ ಡಿಪೆಂಡ್. ಅದು ಎಷ್ಟು ಬಿಸ್ನೆಸ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್. ಅದೆಲ್ಲ ಒಟ್ಟಿನಲ್ಲಿ ಅಂದ್ರೆ ಯಾವ ತರ ತಗೊಂತೀರಾ ಈ ಒಂದು ಕಬ್ಬನ್ನ ನೀವು? ಈಗ ಒಂದು ಕಬ್ಬರಲ್ಲ, ಅದು ಒಂದು 25 ಕಿಲೋದ ಒಂದು ಪಿಂಡಿ ಮಾಡಿರ್ತೀವಿ. ಪಿಂಡಿ ಮಾಡ್ತೀರಾ? 25 ಕಿಲೋದ ಒಂದು ಪಿಂಡಿ ಮಾಡಿರ್ತೀವಿ ಅಷ್ಟೇ. ಆ ಒಂದು ಪೆಂಡಿಗೆ ಇಷ್ಟಂತ? ಆ ಪಿಂಡಿಗೆ ನಾವ್ ಇಷ್ಟು ಅಂತಂದ್ರೆ ಅವ್ರು ಎಷ್ಟು ಮಾಡ್ಕೊಂತ ಅವ್ರ ಮೇಲೆ ಡಿಪೆಂಡ್. ಅಂದ್ರೆ ಕೆಲವೊಂದು ಪೆಂಡಿ ದೊಡ್ಡ ಇರುತ್ತೆ, ಇಲ್ಲ ಚಿಕ್ಕದ್ ಮಾಡಿರ್ತಾರೆ. ಈಗೆಲ್ಲ ಹಾಗೆಲ್ಲ ಇಲ್ಲ,
ಕರೆಕ್ಟ್ ಆಗಿ 25 kg. 25 kg ಕರೆಕ್ಟ್ ಆಗಿ ಮಾಡಿ ಈಗೆಲ್ಲ ಎಲೆಕ್ಟ್ರಾನಿಕ್ ತೂಕ ಆತರ ಮೋಸ ಗೀಸ ಏನಿಲ್ಲ ಈಗ. ಕರೆಕ್ಟ್ ಆಗಿ ಮಾಡಿ ಸೆಲ್ ಮಾಡ್ತೀರಾ. ಅಂದ್ರೆ ಈಗ ನಾವು ಇದು ಗದ್ದೆಗೆ ಹೋಗಿ ಅಲ್ಲಿ ನಾವೇ ತಗೊಂಡ್ ಬರೋದು ಬೆಟರಾ ಇಲ್ಲ ನಿಮ್ಗೆ ಆಗೋದಿಲ್ಲ, ತುಂಬಾ ಕಷ್ಟ ಇದೆ, ರಿಸ್ಕ್ ಇದೆ. ಬಟ್ ಅಂದ್ರೆ ಬೆಳಗ್ಗೆ ಮತ್ ಗದ್ದೆಯವರು ನಿಮಗೆ ಚಿಲ್ಡ್ರನ್ನು ಕೊಡಲ್ಲ, ಚಿಲ್ಡ್ರನ್ ಕೊಡಲ್ಲ. ಬಟ್ ಲಾಸ್ ಅನ್ನೋದು ಹಾಗೆ ಆಗ್ಬೇಕಲ್ಲ. ಗದ್ದೆಯವರು ನಿಮಗೆ ಚಿಲ್ಡ್ರನ್ನು ಕೊಡಲ್ಲ. ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನೀವು ಅದಾಗಲ್ಲ. ಮ್ಯಾಕ್ಸಿಮಮ್ ಒಂದು ಗದ್ದೆಗೆ ಹೋದಾದ್ಮೇಲೆ ಮಿನಿಮಮ್ ಸರ್ ತುಂಬಾ ಕಷ್ಟ ಪಟ್ಟಿರ್ತೀರಿ. ಯಾಕಂತಂದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಗ್ರೋ ಮಾಡ್ಬೇಕಪ್ಪ ಅಂತಂದ್ರೆ ತುಂಬಾ ಕಷ್ಟ ಆಗಿರುತ್ತೆ. ನಿಮಗೆ ಆತರ ಏನಾದ್ರು ಅನುಭವ ಆಗಿದೆಯಾ? ನಾನ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ 1200 rupees ಕಬ್ಬಿತ್ತು ಅವಾಗ ಟನ್ನಿಗೆ. ಹಾ, ಈಗ 18,000 ರೂಪಾಯಿ ಕಬ್ಬಿಗೆ. ಈಗ 18,000. ಅವಾಗ 1,000 ರೂಪಾಯಿ ಇತ್ತು. ಅವಾಗ ಶುಗರ್ ಕೇನು 4 ರೂಪಾಯಿ ಒಂದ್ ಲೋಟ ಇತ್ತು. 4 ರೂಪಾಯಿ ಸಿಗೋದು. 4 ರೂಪಾಯಿ ಒಂದ್ ಲೋಟ, ಹಾಫ್ 3 ರೂಪಾಯಿ ಇತ್ತು. 3 ರೂಪಾಯಿ. ಇವಾಗ 25 ರೂಪಾಯಿ. 20 ರೂಪಾಯಿ, 15 ರೂಪಾಯಿ. ಇವಾಗ 20 ರೂಪಾಯಿ, 15 ರೂಪಾಯಿ. ಅವಾಗೆಲ್ಲ ನೀವು ಎಷ್ಟು ಅಮೌಂಟ್ ಹಾಕಿ ಬಿಸ್ನೆಸ್? ಅಮೌಂಟ್ ಕಡಿಮೆನೆ ಅವಾಗ, ಸ್ವಲ್ಪ ಬಿಸ್ನೆಸ್ ಕಡಿಮೆ, ಬಿಸ್ನೆಸ್ ಕಡಿಮೆ, ಅಮೌಂಟ್ ಕಡಿಮೆ, ಬೆನಿಫಿಟ್ ಹಂಗೆ. ಅವಾಗೆಲ್ಲ ಮಿಷನ್ ಯಾವ ತರ ರೇಟ್ ಇತ್ತು? ಅವಾಗ ಮಿಷನ್ ಅವಾಗೆಲ್ಲ ಮಿಷಿನ್ ಇವೆಲ್ಲ, ಈಗೆಲ್ಲ ಇದು ಅವಾಗೆಲ್ಲ ಮಾಮೂಲಿ ಕಬ್ಬಣ ಮಿಷನ್ಗಳು. ನೀವು ಕಬ್ಬಣ ಮಿಷನ್ ಯೂಸ್ ಮಾಡಿದ್ರ ಅವಾಗೆಲ್ಲ? ಇವಾಗ ಈ ತರ ಅಪ್ಡೇಟ್ ಆಗಿದ್ದೀರಾ? ಸ್ಟೀಲ್. ಇವಾಗ ಇದಕ್ಕೆ ಅಪ್ಡೇಟ್ ಆಗಿದ್ದೀರಾ? ಅವಾಗ ಕಬ್ಬಣ ಮಿಷನ್ ಗೆ ರೇಟ್ ಹೆಂಗಿತ್ತು? ಕಬ್ಬಣ ಮಿಷಿನ್ ಅವೆಲ್ಲ 10-12 ಸಾವಿರ, 20,000 ರೂಪಾಯಿ ಒಳಗೆ. ಅದು ಬೆಟರಾ ಇದು ಬೆಟರಾ? ಎಲ್ಲ ಕಾಲ ತಗ್ನಂಗ್ ಹೋಗ್ಬೇಕಲ್ಲ. ಇದು ಇನ್ನೂ ಚೆನ್ನಾಗಿದೆ, ಬೆಟರ್. ಹೌದು. ಅದು ಸ್ವಲ್ಪ ಲೇಟ್ ಆಗ್ತಾ ಇತ್ತು, ಸ್ವಲ್ಪ ಸ್ಪೀಡ್ ಆಗುತ್ತೆ. ಅವಾಗ ಕೈಯಿಂದ ತಿರ್ಸ್ತಾ, ಇವಾಗೆಲ್ಲ ಮೋಟ್ರುಗಳು. ಈಗೆಲ್ಲ ಮೋಟರ್ಗಳು. ಸರ್ ನಿಮ್ಗೆ ಇವಾಗ ಡೈಲಿ ಎಷ್ಟು ಕಸ್ಟಮರ್ ಬರ್ಬೋದು, ಎಷ್ಟು ಕಸ್ಟಮರ್ ಬರ್ತಾರೆ ನಿಮ್ಮ ಮೈಂಡ್? ಕಸ್ಟಮರ್ ನಮ್ಮ ಅಂಗಡಿಯಲ್ಲಿ ಮಿನಿಮಮ್ ಒಂದು, ಈಗ ಸ್ವಲ್ಪ ಕಡಿಮೆ ಕೋಲ್ಡ್ ವೆದರ್, ಅವಾಗ ಬಿಸ್ನೆಸ್ ಇದ್ದೇ ಇರತ್ತೆ. ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತೀರಾ, ಇವತ್ತು ಇಷ್ಟು ಕಸ್ಟಮರ್ ಬಂದೇ ಬರ್ತಾರೆ ಅಂತ. ಎಷ್ಟು ಬರ್ಬೋದು ಅಂತ ನಿಮ್ ಮೈಂಡ್ ಅಲ್ಲಿ ಇರುತ್ತಲ್ಲ, ಹೇಳ್ತೀರಾ ಎಷ್ಟು ಕಸ್ಟಮರ್ ಬರ್ಬೋದು ಅಂದ್ರೆ? ನೀವು ಮಾರ್ನಿಂಗ್ ಎದ್ದು ಬರ್ತೀರಾ, ಡ್ಯೂಟಿ ಬಂದ ತಕ್ಷಣ ಇಷ್ಟು ಕಸ್ಟಮರ್ ಬರ್ತಾರೆ ನಮ್ಗೆ ಬರ್ತಾರೆ. ನಮಗೆ ಮಿನಿಮಮ್ ಒಂದು 200-300 ಕಸ್ಟಮರ್ ಇದ್ದೇ ಇರತ್ತೆ. 200-300 ಅಂದ್ರೆ 200-300 ಅಂದ್ರೆ ಒಂದ್ ಕಪ್ಪಿಗೆ 25 ರೂಪೀಸ್, 20 ರೂಪೀಸ್, 25 ರೂಪೀಸ್ ಆತರ. ಎಷ್ಟು ಅಮೌಂಟ್ ಸಿಗ್ಬೋದು? ಎಷ್ಟು ದಿನಕ್ಕೆ? 1000 ರೂಪೀಸ್ ಅಂದ್ರೆ 1000 ಸಿಗತ್ತೆ. ಇಬ್ರು ಅಣ್ಣ ತುಂಬ ಏನ್ ಪ್ರಾಬ್ಲಮ್ ಇಲ್ಲ. 1000 ಸಿಗುತ್ತೆ. ಎಲ್ಲ ಕಟ್ ಆಗಿ 1000 ಸಿಗುತ್ತಾ? ಎಲ್ಲ ಕಟ್ ಆಗಿ ಲಾಭ ಅನ್ನೋದು 1000 ರೂಪೀಸ್ ಇದೆ. ಈ ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಅನ್ನೋದಿಲ್ಲ. ಲಾಸ್ ಇಲ್ಲ, ಕಷ್ಟ ಜಾಸ್ತಿ ಇದೆ. ಕಷ್ಟ ಪಡ್ಬೇಕು, ಕಷ್ಟಪಡ್ಬೇಕು, ಅರ್ನಿಂಗ್ಸ್ ಆಗೇ ಆಗುತ್ತೆ. ಬಟ್ 8 ತಿಂಗಳ ಕಾಲ ನಾವು 8 ತಿಂಗಳು ಬಿಸ್ನೆಸ್ ನಡೆಯುತ್ತೆ. ನವೆಂಬರ್ ಇಂದ ಅಪ್ ಟು ಮೇ ತನಕ ನಡೆಯುತ್ತೆ. ಮೇ ಟು ಜೂನ್ ತನಕ ಆಗುತ್ತೆ. ಬಟ್ ಲಾಸ್ ಏನಿಲ್ಲ. ಲಾಸ್ ಏನಿಲ್ಲ. ಅಂದ್ರೆ ಬಿಸ್ನೆಸ್ ಅವ್ರಿಗೆ ಆಗತ್ತೋ ಇಲ್ಲ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಂದ್ರೆ ಎಲ್ಲರಿಗೂ ಬಿಸ್ನೆಸ್ ಆಗಲ್ಲ ಕೋಲ್ಡ್ ವೆದರ್ ಅಲ್ಲಿ, ಅದಕ್ಕೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಹೌದಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು, ಸ್ಟಾರ್ಟ್ ಮಾಡ್ಬೇಕು ಕಬ್ಬಿನ ಬಿಸ್ನೆಸ್ ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ಏನಾದ್ರು ಒಂದು ಚಿಕ್ಕ ಸಂದೇಶ ಏನಾದ್ರು ಕೊಡ್ತೀರಾ? ಈಗೆಲ್ಲ ಮಾಡಲ್ಲ, ಈಗೆಲ್ಲ 21 years ಯಾರು ಮಾಡಲ್ಲ ಬಿಸ್ನೆಸ್. ಯಾರು ಮಾಡಲ್ಲ ಅಂತೀರಾ? ಕೆಲವೊಬ್ರು ಇರ್ತಾರೆ, ಇವಾಗ ಹಳ್ಳಿಯಿಂದ ಬರೋರಿರ್ತಾರೆ, ಬರ್ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಹಂಗೆ ಅಂತ ಅನ್ಕೊಂಡಿರ್ತಾರೆ, ಹೇಳ್ತೀವಿ. ಬಟ್ ಇದು ಲೊಕೇಶನ್ ಹಂಗೆ ಹೇಳ್ಬಿಡಿ, ನಾವ್ ಇಲ್ಲೇ ನಮ್ ಬಾಸ್ ಇದಾರೆ ನೋಡ್ರಿ, ಅಲ್ಲಿ ನಮ್ ಬಾಸ್ ಪೋಸ್ಟ್ ಆಫೀಸ್ ತೋರಿಸ್ಬೋದ ಅವ್ರನ್ನ? ತೋರಿಸಿ, ಫೇಸ್ ತೋರಿಸ್ಬೋದಾ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ನೀವೇ ಹೇಳ್ಬಿಡಿ. ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂತ ಹೇಳ್ಬಯ. ಶಿವಮೊಗ್ಗ ಮೇನ್ ಹೆಡ್ ಆಫೀಸ್ ನೋಡಿ. ಇಲ್ಲಿ ಪೋಸ್ಟ್ ಆಫೀಸ್ ಇದೆ, ಇದ್ರ ಫ್ರಂಟ್ ಸೈಡ್ ಈ ಒಂದು ಅಂಗಡಿ ಇರುತ್ತೆ ಫ್ರೆಂಡ್ಸ್. ಹಿಂದ್ಗಡೆ ತೋರಿಸಿದ್ರೆ ಇಲ್ಲಿ ನಿಮಗೆ ಗೋಪಿ ಸರ್ಕಲ್ ಇಂದ ಈ ಕಡೆ ಬರ್ತೀರಲ್ವಾ, ಇಲ್ಲೇ ಒಂದು ಅಂಗಡಿ ಇರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂತ ಮೈಂಡ್ ಅಲ್ಲಿ ಇದ್ರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ, ಇವ್ರು ನಿಮಗೆ ಕಬ್ಬಿನ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್, ವೆಲ್ಕಮ್.